ನೋ ಬ್ರೋ, ಬೇಡ ಬ್ರೋ ಅಂತ ನಮ್ಮ ಪೊಲೀಸರು ಪೋಸ್ಟ್ ಹಿಡ್ಕೊಂಡು ಬೀದಿ ಬೀದಿನಲ್ಲಿ ಪ್ರಚಾರ ಅಭಿಯಾನ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟು, ಡ್ರಗ್ಸ್ ತಗೊಳ್ಳೋರು ಮಾರೋರ ಮೇಲೆ ಮಹಾಯುದ್ಧ. ನಮ್ಮ ಚಿಕ್ಕಜಾಗದಲ್ಲಿ ನೋಡಿದ್ರೆ ಸ್ವತಃ ನಮ್ಮ ಪೊಲೀಸರೇ ರ್ಯಾಪಿಡೋದಲ್ಲಿ ಡ್ರಗ್ಸ್ನ ತಗೊಂಡೋಗ್ಬಿಟ್ಟು ಡೆಲಿವರಿ ಮಾಡ್ಬೋತಾರೆ. ಇಡೀ ಅಭಿಯಾನ ಜೋಕ್ ಅನ್ಸಲ್ವಾ? ನೋ ಬ್ರೋ, ಬೇಡ ಬ್ರೋ, ಈ ಡ್ರಾಮಾ ಎಲ್ಲ ಯಾಕೆ ಬ್ರೋ? ಎಷ್ಟು ಅಂತ ಕಾಮಿಡಿ ಮಾಡ್ತೀರಾ ಬ್ರೋ? ನಮ್ಮ ಚಿಕ್ಕಜಾಲ ಪೊಲೀಸರು ಗಸ್ತಿರುವಾಗ ಅಕ್ಕಯ್ಯಮ್ಮನ ಬೆಡದ ಹತ್ರ ಕಿಕ್ಕನಲ್ಲಿದ್ದ 4-5 ಹುಡುಗರು ಕಂಡುಬಿಟ್ರಂತೆ. ಅವುಗಳು ಮಾದಕ ವಸ್ತು ಸೇವನೆ ಮಾಡಿರ್ಬೋದು ಅಂತ ಡೌಟ್ ಬಂದ್ಬಿಡ್ತಂತೆ. ಹಿಡ್ಕೊಂಡೋಗಿ ಟೆಸ್ಟ್ ಮಾಡಿದ್ರೆ ಕನ್ಫರ್ಮ್ ಆಗ್ಬಿಡ್ತಂತೆ. ತಕ್ಷಣ ನೋಟಿಸ್ ಕೊಟ್ಟು ಕಳಿಸ್ಬಿಟ್ರೆ. ಹೆಂಗೆ ಹೂ ಮುಡಿಸ್ತಾರೆ ನೋಡಿ ಸರ್ ಅಂತ ಈ ಇಡೀ ಕೇಸ್ ಹಿಡ್ಕೊಟ್ಟು ಹುಡುಗ ಆಡಿಯೋ ವಿಡಿಯೋ ತೋರಿಸ್ಬಿಟ್ಟು ಬಾಯ್ ಬಡ್ಕೊಳ್ಳುತ್ತೆ. ಡೇ ಟೈಮಲ್ಲಿ ಕಾಲೇಜ್ ಓದ್ಕೊಂಡು ನೈಟ್ ಟೈಮ್ನಲ್ಲಿ ರ್ಯಾಪಿಡೋ ಓಡಿಸಿದ ಈ ಹುಡುಗನಿಗೆ ರಾತ್ರಿ 11 ಗಂಟೆ ಮೇಲೆ ಒಂದು ಬುಕ್ಕಿಂಗ್. ಪಾಡ್ಗೋದ್ರೆ ನಾನು ಬರೋಲ್ಲ ಗುರು, ಒಂದು ಪಾರ್ಸಲ್ ಐತೆ, ಲೊಕೇಶನ್ ತಲುಪಿಸ್ಬಿಡು, ಬೇಕಾದ್ರೆ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ 50 ರೂಪಾಯಿ ಅಂದ್ರೆ. ಈ ಹುಡುಗನಿಗೆ ಅದು ಯಾಕೋ ಡೌಟು. ಅಲ್ಲೇ ರೋಡ್ಸಲ್ಲಿ ಇದ್ದ ಹೊಯ್ಸಳ ಪೊಲೀಸರ ಹತ್ರ ಹೋಗ್ಬಿಟ್ಟು ನೋಡಿ ಸರ್ ಹಿಂಗಿದೆ ಅಂತ ತೋರ್ಸವ್ರೆ. ಬಿಚ್ಚಿ ನೋಡಿದ್ರೆ ಬಿಳಿ ಪೌಡರ್ ತರದೊಂದು ಪ್ಯಾಕೆಟ್. ಅದು MDMA ಅಂತ ಪೊಲೀಸರಿಗೆ ಗೊತ್ತಾಗಲ್ಲ ಹೇಳಿ. ತಕ್ಷಣ ಚಿಕ್ಕಜಾಲ ಕ್ರೈಮ್ ಪೊಲೀಸರನ್ನ ಕರೆದ್ಬಿಟ್ಟು ರ್ಯಾಪಿಡೋ ಹುಡುಗನ ಜೊತೆ ಮಾಡ್ಬಿಟ್ಟು ಡೆಲಿವರಿ ಮಾಡೋದಕ್ಕೆ ಲೊಕೇಶನಿಗೆ ಕಳ್ಸವ್ರೆ. ಅಲ್ಲೋಗಿ ನೋಡಿದ್ರೆ ಎಲ್ಲ ಸಣ್ಣ ಹುಡುಗರು. ಪ್ಯಾಕೆಟ್ ಕೈಗೆ ಸಿಕ್ಕಿದ ಕೂಡಲೇ ಥ್ಯಾಂಕ್ ಯು ಬ್ರೋ ಅಂತ ಡೆಲಿವರಿ ಕೊಡೋದಕ್ಕೆ ಬಂದಿದ್ದು ಪೊಲೀಸರಿಗೆ ಕೆನೆಗೆ ಮೂತ್ ಕೊಟ್ಟು ಶೇಕ್ ಹ್ಯಾಂಡ್ ಮಾಡಿ ಕಳ್ಸವ್ರೆ. ಎಲ್ಲ ಫುಲ್ ನಾಶ. ಈ ರ್ಯಾಪಿಡೋ ಹುಡುಗನಿಗೆ ಶಾಕು. ಏನು ಸರ್ ಹಿಡ್ಕೋತೀರಾ ಅಂದರೆ ನೀವೇ ಡೆಲಿವರಿ ಕೊಟ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡ್ಬಿಟ್ರಲ್ಲ ಅಂದರೆ, ಹೇ ತಗೊಂಡವ್ರದ್ದೆಲ್ಲ ಲೆಕ್ಕ ಇಲ್ಲ ಹಾಕೋಣ, ಇವರಿಗೆ ಡ್ರಗ್ಸ್ ಕಳಿಸ್ಕೊಟ್ರಲ್ಲ ಅವ್ರನ್ನ ಹಿಡ್ಕೊಳ್ಳೋಣ ಬಾ ಅಂತ ವಾಪಸ್ ಕರ್ಕೊಂಡು ಬಂದ್ರಂತೆ. ಅಷ್ಟೊತ್ತಿಗೆ ಸ್ಟೇಷನಿಂದ 3-4 ಜನ ಪೊಲೀಸರು ಬಂದು ಕಾಯ್ತಿದ್ರಂತೆ. ಅದೊಂದು ಓಯೋ ಲಾಡ್ಜು. 3 ಜನಕ್ಕೆ ಅಂತ ರೂಮ್ ಬುಕ್ ಮಾಡಿಕೊಂಡು ಒಂದೇ ರೂಮ್ನಲ್ಲಿ 7-8 ಜನ ಇದ್ರಂತೆ. ನಮ್ಮ ಪೊಲೀಸರಿಗೆ ಅಲ್ಲೇನು ಅಂಥದ್ದು ಕಾಣಿಸ್ತೋ ಗೊತ್ತಿಲ್ಲ. ಏಕಾಏಕಿ ಬಂದ್ಬಿಟ್ಟು CCTVನ ಆಫ್ ಮಾಡಿಸ್ಬಿಟ್ರಂತೆ. ಆಮೇಲೆ ಕೈ ಚೀಲ ತುಂಬ ಅದೇನನ್ನೋ ತುಂಬಿಕೊಂಡು ಅಲ್ಲಿದ್ದು ಹುಡುಗರನ್ನೆಲ್ಲ ಕರ್ಕೊಂಡು ಸ್ಟೇಷನಿಗೆ ಹೋದ್ರಂತೆ. ಅದು ಪಕ್ಕದ ಬಿಲ್ಡಿಂಗ್ನಲ್ಲಿರೋ CCTVನಲ್ಲಿ ರೆಕಾರ್ಡ್ ಆಗೈತೆ. ಬೆಳಿಗ್ಗೆದ ರ್ಯಾಪಿಡೋ ಹುಡುಗನಿಗೆ ಕ್ಯೂರಿಯಾಸಿಟಿ. ನಮ್ಮ ಪೊಲೀಸರು ಬೇಡ ಬ್ರೋ ಅಂತ ಕ್ಯಾಂಪೇನ್ ಮಾಡಿಕೊಂಡು ರೈಸ್ ಅನ್ನೋ ಕಾನ್ಸೆಪ್ಟಲ್ಲಿ ರೆಫ್ಯೂಸು, ಇನ್ಫಾರ್ಮು, ಸಪೋರ್ಟು, ಎಂಪವರ್ ಅಂತ ಏನೇನೋ ಮಾಡ್ತಾವ್ರೆ. ನಾನು ಡ್ರಗ್ಸ್ದು ದೊಡ್ಡ ದಂಧೆನೇ ಹಿಡ್ಕೊಟ್ಬಿಟ್ಟಿದ್ದೀನಿ, ಬ್ಯಾಗ್ ತುಂಬ ಮಾಸ್ ಯೂಸ್ ಮಾಡಿಸ್ಬಿಟ್ಟಿದ್ದೀನಿ, ಡಿಪಾರ್ಟ್ಮೆಂಟ್ನವ್ರು ಕರೆದು ಬೇಷ್ಕಣೆಯ ಅಂತ ಬೆನ್ ತೊಡ್ತಾರೆ ಅಂತ ಏನೇನೋ ಎಕ್ಸ್ಪೆಕ್ಟೇಷನು. ಅದೇ ಗುಂಗಲ್ಲಿ ನೈಟಲ್ಲಿ ಡ್ರಗ್ಸ್ ಪ್ಯಾಕೆಟ್ ಡೆಲಿವರಿ ಕೊಡೋದಕ್ಕೆ ಬಂದಿದ್ದ ಪೊಲೀಸರನ್ನು ಕಾಲ್ ಮಾಡಿದ್ರೆ ಬಾರಪ್ಪ ಸ್ಟೇಷನ್ಗೆ ಅಂತ ಕರೆಸ್ಕೊಂಡು ಕೈಗೆ 5,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟು ಇನ್ಮೇಲೆ ಇಂಥದ್ದು ಏನಾದರೂ ಕಂಡ್ರೆ ನನಗೆ ಕಾಲ್ ಮಾಡು, ಯಾವುದಾದ್ರೂ ಪಾರ್ಸಲ್ ಮೇಲೆ ಡೌಟ್ ಬಂದರೆ ಮುಲಾಜಿಂದ ಓಪನ್ ಮಾಡಿ ನೋಡ್ಬಿಡು, ಮಾತು ಸಿಕ್ಕರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಕಿವಿ ಮಾತ್ರ ಕಳಿಸ್ಕೊಟ್ಬಿಡ್ತಾರೆ. ಪಾಪ ಈ ಹುಡುಗ ನೋ ಬ್ರೋ ಅನ್ನೋ ಸ್ಲೋಗನ್ ನಂಬಿಕೊಂಡು ಡ್ರಗ್ ಫ್ರೀ ಸೊಸೈಟಿ ಅನ್ನೋ ಕಾನ್ಸೆಪ್ಟ್ನ ನಿಜ ಅಂದ್ಕೊಂಡು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಭ್ರಮೆಯಲ್ಲಿದ್ದ ಹುಡುಗನಿಗೆ ಭ್ರಮ ನಿರಸನ. ಈ ಒಂದು ಇನ್ಸಿಡೆಂಟು ಇಡೀ ಅಭಿಯಾನನೇ ಕಾಮಿಡಿ ಪೀಸರ ಮಾಡ್ಬಿಡ್ತು ಅನ್ನಿಸ್ತಿಲ್ವಾ? ಒಂದು ಒಳ್ಳೆ ಉದ್ದೇಶಕ್ಕೆ ಚ್ಯುತಿ ತಂದಂಗೆ ಅನ್ನಿಸ್ತಿಲ್ವಾ? ಈ ಸ್ಲೋಗನ್ಗಳು ಪೋಸ್ಟಿಂಗ್ ಮಾತ್ರ ಅಲ್ಲ, ನಿಜಕ್ಕೂ ಜನರು ಉಪಯೋಗಕ್ಕೆ ಅನ್ನೋ ಕಾನ್ಫಿಡೆನ್ಸು ಕನ್ಫರ್ಮೇಷನ್ ಇದ್ರೆ ನಮ್ಮ ಬೆಂಗಳೂರು ಪೊಲೀಸರು ಇದನ್ನ ಸೀರಿಯಸ್ ಆಗಿ ತಗೋಬಹುದು. ಓಯೋ ಲಾಡ್ಜಲ್ಲಿ CCTV ಆಫ್ ಮಾಡಿಸಿ ಕಾರ್ಯಾಚರಣೆ ಮಾಡಿದ್ದು ಯಾವ ಘನಂದಾರಿ ಉದ್ದೇಶಕ್ಕೆ ಅನ್ನೋದನ್ನು ಹೇಳ್ಬೋದು. ಕೈ ಚೀಲದಲ್ಲಿ ತುಂಬಿಕೊಂಡು ಹೋದ ಸಾಮಾನು ಏನು ಎಲ್ಲೋಯ್ತು ಅನ್ನೋದು ಗೊತ್ತಾಗಲ್ಲ. ರ್ಯಾಪಿಡೋ ಹುಡುಗನಿಗೆ 5,000 ರೂಪಾಯಿ ಕೊಟ್ಟ ಧಾರಾಳತೆ ಹಿಂದೆ ನಡೆದ ವ್ಯವಹಾರ ಏನು ಅನ್ನೋದು ತನಿಖೆ ಮಾಡಬೇಕು. ಆಗುತ್ತೆ ಅನ್ನೋ ಭರವಸೆ ಇದೆ, ನೋಡೋಣ.